ಫ್ರೆಂಡ್ಸ್, ಒಮ್ಮೆ ನಕ್ಷೆಯಲ್ಲಿ ಹೊಳೆಯುತ್ತಿದ್ದ ಒಂದು ಪಟ್ಟಣ, ಸಾವಿರಾರು ಜನರ ನಗುವಿನಿಂದ, ಕನಸುಗಳಿಂದ, ಹಬ್ಬಗಳಿಂದ ಕಂಗೊಳಿಸುತ್ತಿದ್ದ ಒಂದು ಜೀವನ. ಆದರೆ ಒಂದೇ ರಾತ್ರಿ ಆ ಪಟ್ಟಣ ಇತಿಹಾಸದ ಕಪ್ಪು ಪುಟವಾಗಿ ಮಾಯವಾಯಿತು. ಅಲ್ಲಿ ಮನೆಗಳು ಇತ್ತು, ದೇವಾಲಯದ ಗಂಟೆಗಳು ಮೊಳಗ್ತಾ ಇತ್ತು, ಮಾರುಕಟ್ಟೆಯಲ್ಲಿ ಜನರ ಕೂಗಾಟ ಇತ್ತು. ಇಂದು ಉಳಿದಿರುವುದು ಕೇವಲ ಸಮುದ್ರದ ಗರ್ಜನೆ ಮತ್ತು ಮಣ್ಣು ಮರಳಿನಡಿ ಮುಳುಗಿದ ನಿಶ್ಶಬ್ದ ನೆನಪುಗಳು. ಫ್ರೆಂಡ್ಸ್, ಇದು ಧನುಷ್ಕೋಟಿಯ ದುರಂತ ಕತೆ. ಒಂದೇ ರಾತ್ರಿ ಸಮುದ್ರದ ಅಲೆಗಳಿಗೆ ಸಿಲುಕಿ ಇತಿಹಾಸದ ಕತ್ತಲೆಯೊಳಗೆ ಮುಳುಗಿದ ಒಂದು ಪಟ್ಟಣದ ಕತೆ. ಭಾರತದ ದಕ್ಷಿಣ ತುದಿಯಲ್ಲಿ ರಾಮೇಶ್ವರಂ ಸಮೀಪದಲ್ಲಿ ನೆಲೆಸಿದ್ದ ಈ ಪಟ್ಟಣ ಶತಮಾನಗಳಷ್ಟು ಇತಿಹಾಸ ಹೊತ್ತುಕೊಂಡಿತ್ತು. ಇದು ಕೇವಲ ಒಂದು ಊರಲ್ಲ, ಇದು ಪೌರಾಣಿಕತೆ, ಧರ್ಮ, ವಾಣಿಜ್ಯ, ಸಂಸ್ಕೃತಿ, ಹೋರಾಟ ಹಾಗೂ ಅತಿ ಭಯಾನಕ ದುರಂತಗಳ ಸಂಕೇತ. ಧನುಷ್ಕೋಟಿ ಎಂಬ ಪಟ್ಟಣ ಹೇಗೆ ಹುಟ್ಟಿತು, ಹೇಗೆ ಬೆಳೀತು ಮತ್ತು ಒಂದೇ ರಾತ್ರಿ ಹೇಗೆ ಸಮುದ್ರದ ಹೊಟ್ಟೆಯಲ್ಲಿ ಮುಳುಗಿತು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನುಷ್ಕೋಟಿಯ ಹೆಸರಿನ ಅರ್ಥವೇ ಬೇರೆ. ಧನುಷ್ ಎಂದರೆ ಬಿಲ್ಲು, ಕೋಟಿ ಎಂದರೆ ಕೊನೆ. ಪುರಾಣದ ಪ್ರಕಾರ ಶ್ರೀರಾಮನು ಲಂಕೆಗೆ ಸೇತುವೆ ಕಟ್ಟುವಾಗ ತನ್ನ ಬಿಲ್ಲಿನಿಂದ ತೋರಿಸಿದ ಅಚ್ಚುಕಟ್ಟಾದ ತುದಿಯೇ ಇದು. ರಾಮನು ಈ ಭೂಮಿ ಪಾದಾರ್ಪಣೆ ಮಾಡಿದ್ದರಿಂದಲೇ ಇಂದು ಪವಿತ್ರ ಕ್ಷೇತ್ರವಾಗಿ ಪರಿಣಮಿಸಿತು. ರಾಮಾಯಣದ ಕಾಲದಿಂದ ಇಂದಿನವರೆಗೂ ಧನುಷ್ಕೋಟಿ ಎಂದರೆ ರಾಮಸೇತು ಆರಂಭವಾದ ಸ್ಥಳ, ದೇವರ ಪಾದಸ್ಪರ್ಶ ಹೊಂದಿದ ನೆಲ ಅಂತ ಜನರು ನಂಬ್ತಾರೆ. ಆದರೆ ಪವಿತ್ರ ನೆಲ ಅಂದರೆ ಶಾಶ್ವತ ಸುರಕ್ಷತೆ ಎಂದಲ್ಲ. ಪ್ರಕೃತಿಯ ಪ್ರಚಂಡ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲಲಾರದು. ಧನುಷ್ಕೋಟಿಯ ಕಥೆಯೇ ಅದಕ್ಕೆ ಜೀವಂತ ಸಾಕ್ಷಿ. ರಾಮಾಯಣದ ಕಥೆಯಲ್ಲಿ ನಾವು ಓದಿದ್ದು ಶ್ರೀರಾಮನು ತನ್ನ ವಾನರ ಸೇನೆಯೊಂದಿಗೆ ಸಮುದ್ರದ ಬಳಿಗೆ ಬಂದಾಗ ಅಲ್ಲಿ ಸೇತುವೆ ಕಟ್ಟಲು ನಿರ್ಧರಿಸಿದನೆಂದು. ಹನುಮಂತ, ಸುಗ್ರೀವ, ನೀಲ, ನಳ ಇವರ ನೇತೃತ್ವದಲ್ಲಿ ಸಾವಿರಾರು ವಾನರರು ಕಲ್ಲುಗಳನ್ನು ಎಸೆದು ಸಮುದ್ರದ ಮೇಲೆ ಅಚ್ಚರಿಯ ಸೇತುವೆ ಕಟ್ಟಿದರು. ಇಂದಿಗೂ ರಾಮಸೇತು ಸಮುದ್ರದ ಒಳಗೆ ಕಾಣಿಸುತ್ತೆ. ಧನುಷ್ಕೋಟಿಯೇ ಆ ಸೇತುವೆಯ ತುದಿ. ಪುರಾಣಗಳು ಹೇಳುವಂತೆ ಶ್ರೀರಾಮನು ತನ್ನ ಬಿಲ್ಲಿನ ತುದಿಯಿಂದ ಇಲ್ಲಿಯೇ ಸೇತುವೆ ಆರಂಭವಾಗಲಿ ಎಂದು ತೋರಿಸಿದ್ದ. ಆದ್ದರಿಂದ ಇದಕ್ಕೆ ಧನುಷ್ಕೋಟಿ ಎಂಬ ಹೆಸರು ಬಂತು. ಇಂದಿಗೂ ಅಲ್ಲಿ ಹೋದ್ರೆ ಸಮುದ್ರದಲ್ಲಿ ಕಾಣುವ ಮರಳು ಮೇಡುಗಳ ಸರಪಳಿ ಪುರಾಣದ ಪ್ರತಿಧ್ವನಿ ಅಂತಾನೆ ಹೇಳಬಹುದು. ಆದರೆ ಇದು ಕೇವಲ ಪುರಾಣವಲ್ಲ. ಶತಮಾನಗಳ ಕಾಲ ತೀರ್ಥಯಾತ್ರಿಕರು ಈ ಊರಿನತ್ತ ಹರಿದು ಬಂದರು. ರಾಮೇಶ್ವರಂ ಮಂದಿರಕ್ಕೆ ಹೋಗುವವರು ಧನುಷ್ಕೋಟಿಗೆ ಬಂದು ಸಮುದ್ರ ಸ್ನಾನ ಮಾಡುವುದು ಪವಿತ್ರವೆಂದು ಭಾವಿಸಿದರು. ಅಲ್ಲಿ ರಾಮತೀರ್ಥಂ ಎಂಬ ಸ್ಥಳದಲ್ಲಿ ನೀರು ಕುಡಿಯುವುದನ್ನ, ಸ್ನಾನ ಮಾಡುವುದನ್ನ ಪಾಪ ಪರಿಹಾರವೆಂದು ನಂಬಿದರು. ಈ ಧನುಷ್ಕೋಟಿ ಕೇವಲ ಧಾರ್ಮಿಕ ಕೇಂದ್ರವಾಗಿರಲಿಲ್ಲ, ಅದು ಒಂದು ಚಟುವಟಿಕೆಯ ಬಂದರು ಪಟ್ಟಣ. ಶ್ರೀಲಂಕಾಗೆ ಸಮುದ್ರದ ಮಾರ್ಗವಾಗಿ ಹೋಗಲು ಧನುಷ್ಕೋಟಿಯೇ ಹತ್ತಿರದ ದಾರಿ. ಅಲ್ಲಿಂದ ದೋಣಿಗಳು, ಹಡಗುಗಳು ಹೊರಡ್ತಾ ಇದ್ವು. ರೈಲು ಮಾರ್ಗವೂ ಅಲ್ಲಿ ಇತ್ತು. ಪಂಬನ್ ಸೇತುವೆ ಮೂಲಕ ಧನುಷ್ಕೋಟಿಗೆ ರೈಲು ಬರ್ತಾ ಇತ್ತು. ಸಾವಿರಾರು ಜನ ತೀರ್ಥಯಾತ್ರೆ, ವ್ಯಾಪಾರ, ಶಿಕ್ಷಣ, ಕೆಲಸದ ನಿಮಿತ್ತ ಆ ಪಟ್ಟಣದಲ್ಲಿ ವಾಸಿಸ್ತಾ ಇದ್ರು. ಅಲ್ಲಿ ಮಾರುಕಟ್ಟೆ ಗದ್ದಲಿಸ್ತಾ ಇತ್ತು, ದೇವಾಲಯಗಳಲ್ಲಿ ಗಂಟೆಗಳ ಶಬ್ದ ಮೊಳಗ್ತಾ ಇತ್ತು. ಹಬ್ಬದ ಸಮಯದಲ್ಲಿ ಊರು ಮಿನುಗ್ತಾ ಇತ್ತು. ಜನರಿಗೆ ಧನುಷ್ಕೋಟಿ ಎಂದರೆ ಕನಸುಗಳ ಮನೆ. ಅದು ಜನರ ಬದುಕಿನ ಕೇಂದ್ರ ಬಿಂದುವಾಗಿತ್ತು. 1964 ಡಿಸೆಂಬರ್ ತಿಂಗಳು ಕ್ರಿಸ್ಮಸ್ ಹಬ್ಬದ ಸಡಗರ ಇನ್ನು ಮನೆ ಮಾಡಿತ್ತು. ಜನಸಾಮಾನ್ಯರು ತಮ್ಮ ಬದುಕನ್ನ ಹಳೆ ರೀತಿ ಸಾಗಿಸ್ತಾ ಇದ್ರು. ಯಾರಿಗೂ ಅಂದಿನ ರಾತ್ರಿ ಏನಾಗಲಿದೆ ಎಂಬುದರ ಸುಳಿವು ಇರಲಿಲ್ಲ. ಆಕಾಶದಲ್ಲೂ ಸಮುದ್ರದಲ್ಲೂ ಅಸಹಜ ಲಕ್ಷಣಗಳು ಗೋಚರಿಸ್ತಾ ಇದ್ರು. ಯಾರೂ ಅಷ್ಟು ಭಯಪಡಲಿಲ್ಲ. ಚಂಡಮಾರುತಗಳು ಕರಾವಳಿಯಲ್ಲಿ ಸಾಮಾನ್ಯವೇ ಎಂದು ಭಾವಿಸಿದ್ರು. ಆದರೆ ಅಂದು ಹುಟ್ಟಿದ ಚಂಡಮಾರುತ ಸಾಮಾನ್ಯ ಚಂಡಮಾರುತವಾಗಿರಲಿಲ್ಲ. ಅದು ರಾವಣನ ಪ್ರತಿಕಾರ ಎಂದು ಜನರು ನಂಬುವಷ್ಟು ಕ್ರೂರವಾಗಿತ್ತು. ಸಮುದ್ರದಲ್ಲಿ ಜನಿಸಿದ ಆ ಭಯಾನಕ ಗಾಳಿಮಳೆ ತನ್ನ ಮಾರ್ಗದಲ್ಲಿದ್ದ ಎಲ್ಲವನ್ನು ನಾಶ ಮಾಡುವಷ್ಟು ಬಲವಾಗಿತ್ತು. ಆ ದಿನ ಸಂಜೆ ಜನರು ತಮ್ಮ ಮನೆಗಳಲ್ಲಿ ಇದ್ರು. ಕೆಲವರು ಮಾರುಕಟ್ಟೆಯಲ್ಲಿ, ಕೆಲವರು ರೈಲು ನಿಲ್ದಾಣದಲ್ಲಿ. ಪಂಬನ್ ರೈಲು ಕೂಡ ಧನುಷ್ಕೋಟಿ ಕಡೆಗೆ ಹೊರಟಿತ್ತು. ರಾತ್ರಿ ಹೊತ್ತಿಗೆ ಗಾಳಿ ತೀವ್ರವಾಯಿತು. ಮಳೆ ಸುರಿಯಲು ಶುರುವಾಯಿತು. ಸಮುದ್ರದ ಅಲೆಗಳು ಭಾರಿಯಾಗಿ ತಟ್ಟಲು ಶುರುವಾಯಿತು. ಮಧ್ಯರಾತ್ರಿಯ ಹೊತ್ತಿಗೆ ಚಂಡಮಾರುತ ತೀವ್ರಗೊಂಡಿತು. ಸಮುದ್ರದ ಅಲೆಗಳು 10-15 ಅಡಿ ಎತ್ತರಕ್ಕೆ ಏರಿದ್ವು. ಗಾಳಿಗಳು ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇತ್ತು. ಮನೆಗಳು ಕಿತ್ತು ಹೋಯಿತು. ಧನುಷ್ಕೋಟಿಯ ರೈಲು ಮತ್ತು ನಿಲ್ದಾಣದ ಬಳಿ ನಿಂತಿದ್ದ ರೈಲು ಭಯಾನಕ ಅಲೆಗೆ ಬಲಿಯಾಗಿ ಸಮುದ್ರದಲ್ಲಿ ಮುಳುಗಿತು. ಆ ರೈಲಿನಲ್ಲಿದ್ದ 150ಕ್ಕೂ ಹೆಚ್ಚು ಜನರು ಒಮ್ಮೆಲೆ ಸಮುದ್ರದಲ್ಲಿ ಮುಳುಗಿ ಹೋದ್ರು. ಗ್ರಾಮದ ಮನೆಗಳು, ದೇವಾಲಯಗಳು, ಮಾರುಕಟ್ಟೆಗಳು ಎಲ್ಲವೂ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಜನರ ಕಿರುಚಾಟ, ಮಕ್ಕಳ ಅಳಲು, ತಾಯಂದಿರ ಕೂಗು ಎಲ್ಲವೂ ಚಂಡಮಾರುತದ ಗರ್ಜನೆಯಲ್ಲಿ ಮುಚ್ಚಿ ಹೋಯಿತು. ಅಂದು ರಾತ್ರಿ ಧನುಷ್ಕೋಟಿಯ ಇತಿಹಾಸವೇ ಅಳಿದು ಹೋಯಿತು. ಡಿಸೆಂಬರ್ 23ರ ಬೆಳಿಗ್ಗೆ ಸೂರ್ಯೋದಯವಾದರೂ ಧನುಷ್ಕೋಟಿಯಲ್ಲಿ ಬೆಳಕು ಕಾಣಲಿಲ್ಲ. ಅಲ್ಲಿ ಮನೆಗಳ ಅವಶೇಷಗಳು, ಮುರಿದ ಮರಗಳು, ಚೂರುಚೂರುಗೊಂಡ ಹಡಗುಗಳು, ರೈಲಿನ ಉಳಿದ ಲೋಹದ ತುಂಡುಗಳು ಮಾತ್ರ ಅಲ್ಲಿ ಬಿದ್ದಿದ್ವು. ಬದುಕು ಹಸಿರಾಗಿದ್ದ ಪಟ್ಟಣ
ಈಗ ಕೇವಲ ಸಮುದ್ರದ ಅವಶೇಷಗಳ ಸಮಾಧಿ. 1800ಕ್ಕೂ ಹೆಚ್ಚು ಜನರು ಅಂದು ರಾತ್ರಿ ಸತ್ತು ಹೋಗಿದ್ದಾರೆ ಎಂದು ದಾಖಲೆಗಳು ಹೇಳುತ್ತೆ. ಭಾರತ ಸರ್ಕಾರ ಆ ಪ್ರದೇಶವನ್ನ ವಾಸಕ್ಕೆ ಯೋಗ್ಯವಲ್ಲ ಎಂದು ಘೋಷಿಸಿತು. ಈಗಲೂ ಧನುಷ್ಕೋಟಿಗೆ ಹೋದ್ರೆ ಅಲ್ಲಿನ ನಿಶ್ಶಬ್ದತೆಯೇ ನಿಮ್ಮ ಹೃದಯ ಹಿಂಡುವಂತೆ ಮಾಡುತ್ತೆ. ಸಮುದ್ರದ ಅಲೆಗಳು ಬಡಿದು ಬೀಳುವ ಶಬ್ದದ ಹಿಂದೆ ಇನ್ನೂ ಜನರ ಕಿರುಚಾಟ ಕೇಳಿಸುತ್ತಿದೆಯೇನೋ ಅನ್ನಿಸುತ್ತೆ. ಅಲ್ಲಿ ರೈಲು ನಿಲ್ದಾಣದ ಅವಶೇಷಗಳು ಇನ್ನೂ ನೆಲಕ್ಕುರುಳಿವೆ. ಚೂರು ಚೂರಾದ ಗೋಡೆಗಳು, ಹಾಳಾದ ಮನೆಗಳು, ಎಲ್ಲವೂ ಇಲ್ಲೊಂದು ಊರು ಇತ್ತು ಎಂದು ಕಿವಿಗೆ ಹೇಳುತ್ತೆ. ತೀರ್ಥಯಾತ್ರಿಕರು ಇನ್ನೂ ಅಲ್ಲಿ ಹೋಗ್ತಾರೆ, ರಾಮಸೇತು ನೋಡಲು, ಸಮುದ್ರ ಸ್ನಾನ ಮಾಡಲು. ಆದರೆ ಪ್ರತಿಯೊಬ್ಬರೂ ಧನುಷ್ಕೋಟಿಯ ನಿಶ್ಶಬ್ದತೆಗೆ ನಮನ ಮಾಡದೆ ಬರುವುದಿಲ್ಲ. ಧನುಷ್ಕೋಟಿ ಅಂದರೆ ಅದು ನಮ್ಮ ಇತಿಹಾಸದ ಕಪ್ಪು ಪುಟ, ಆದರೆ ಅದೇ ಸಮಯದಲ್ಲಿ ಭಕ್ತಿಯ, ಪೌರಾಣಿಕತೆಯ ಮತ್ತು ಜೀವನದ ಮಹತ್ವವನ್ನು ನೆನಪಿಸುವ ಸ್ಮಾರಕ. ಫ್ರೆಂಡ್ಸ್, ಒಂದೇ ರಾತ್ರಿ ಸಮುದ್ರದಲ್ಲಿ ಮುಳುಗಿದ ಒಂದು ಊರಿನ ಕತೆ. ರಾಮಾಯಣದ ಪುರಾಣದಲ್ಲಿ ಹೊಳೆಯುತ್ತಿದ್ದ, ವಾಣಿಜ್ಯದಲ್ಲಿ ಬೆಳಗುತ್ತಿದ್ದ, ಭಕ್ತಿಯಲ್ಲಿ ಕಂಗೊಳಿಸುತ್ತಿದ್ದ ಪಟ್ಟಣ ಇಂದು ಕೇವಲ ಅವಶೇಷಗಳ ನೆನಪು ಮಾತ್ರ. ಸಮುದ್ರದ ಅಲೆಗಳು ಬಡಿದು ಬೀಳುವ ಪ್ರತಿ ಶಬ್ದವು ಆ ರಾತ್ರಿ ಸಾವಿಗೀಡಾದವರ ಆತ್ಮಗಳ ಪ್ರತಿಧ್ವನಿಯಂತೆ ಅನಿಸುತ್ತೆ. ಧನುಷ್ಕೋಟಿ ನಮಗೆ ಹೇಳುವ ಪಾಠ ಏನಂದ್ರೆ, ಜೀವನ ಅಸ್ಥಿರ, ಆದರೆ ನೆನಪುಗಳು ಶಾಶ್ವತ. ಇದು ಒಂದು ಊರಿನ ಕತೆ ಅಲ್ಲ, ಇದು ಮಾನವನ ಅಹಂಕಾರ ಮತ್ತು ಪ್ರಕೃತಿಯ ಶಕ್ತಿ ನಡುವೆ ನಡೆಯುವ ಅಜರಾಮರ ಸಂಭಾಷಣೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.